ತಾಳಿಕೋಟೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಖಾಸ್ಕತೇಶ್ವರ ಜಾತ್ರೋತ್ಸವ ಅಂಗವಾಗಿ ಅಮ್ಮ ಫೌಂಡೇಶನ್, ವಿಶ್ವಕರ್ಮ ಸಮಾಜ, ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟೆ ಹಾಗೂ ಎಸ್ಕೆ ಕಾಲೇಜಿನ ಎನ್ಸಿಸಿ ವಿಭಾಗದ ಸಹಯೋಗದಲ್ಲಿ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಶನಿವಾರ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ತಾಳಿಕೋಟೆ ಶ್ರೀ ಖಾಸ್ಕತೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ದೇವರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಎಲ್ಲಾ ದಾನಗಳಲ್ಲಿಯೂ ರಕ್ತದಾನ ಶ್ರೇಷ್ಠವಾಗಿದೆ. ಸಂಪತ್ತನ್ನು ಗಳಿಸಬಹುದು, ಆದರೆ ರಕ್ತವನ್ನು ಗಳಿಸಲು ಸಾಧ್ಯವಿಲ್ಲ. ಅದನ್ನು ಇನ್ನೊಬ್ಬರಿಂದಲೇ ಪಡೆದುಕೊಳ್ಳಬೇಕು. ರಕ್ತದಾನ ಹಲವಾರು ಜೀವಿಗಳ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ಇಂತಹ ಪುಣ್ಯದ ಕಾರ್ಯವನ್ನು ಮಾಡಿದ ಅಮ್ಮ ಫೌಂಡೇಶನ್ದ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ. ಅಜ್ಜನ ಆಶೀರ್ವಾದ ಸದಾ ಅವರ ಮೇಲೆ ಇದೆ ಎಂದರು. ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣೂರ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಮಂಗಲಾ ಕೋಳೂರ್ ಹಾಗೂ ಆರೋಗ್ಯ ಇಲಾಖೆ ಮಲ್ಲನಗೌಡ ಧ್ಯಾಪೂರ್ ಮಾತನಾಡಿ, ಶಿಬಿರದ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂದು ಹೇಳಿದರು. ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಫೌಂಡೇಶನ್ನ ಉಪಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಬಿಳೇಭಾವಿ, ಸದಸ್ಯರಾದ ಸುರೇಖಾ ಸಾಲಂಕಿ, ಅನಿತಾ ಸಜ್ಜನ್, ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್, ರೇಣುಕಾ ಕಾರಜೋಳ್, ಗೀತಾ ಪತ್ತಾರ್, ಚೆನ್ನಮ್ಮ ಕತ್ತಿ, ಗುರುಬಾಯಿ ಮಣೂರ್, ಶ್ರೀ ಲಿಂಗೇಶ ರೇವಣಸಿದ್ದಯ್ಯ, ಜ್ಯೋತಿಬಾ ಕೋಡಗಿ ಮತ್ತಿತರರು ಇದ್ದರು. ನಿಮ್ಗೆ ರೊಕ್ಕ ಕೊಟ್ಟರೆ ದೀಪ ಸಿಗ್ತದೆ, ಬಾಟಲ್ ಸಿಗ್ತದೆ, ಮೈಕ್ ಸಿಗ್ತದೆ, ಬಟ್ಟೆ ಸಿಗ್ತದೆ, ದಾರ, ಹಬ್ಬದ ಬಂಗಾರ ಎಲ್ಲ ಸಿಗ್ತದೆ. ಬಟ್ ಬ್ಲಡ್ ಎನಾಮಿಕಲಿ ಅದನ್ನು ಸ್ವೀಕಾರ ಮಾಡೋಕ್ಕೆ, ಅದನ್ನು ರೊಕ್ಕ ಕೊಟ್ಟು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯ ಪ್ರೀತಿಯಿಂದ ಇನ್ನೊಂದು ಜೀವನಕ್ಕೆ ಒಳ್ಳೆಯದಾಗಿ ಅನ್ನೋ ಒಳ್ಳೆ ಮನಸ್ಸಿಂದ ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತೈತೆ ಅನ್ನೋ ಮೂಢರಿಗೆ ಒಳ್ಳೆ ಮನಸ್ಸಿದ್ರೆ ಮಾತ್ರ ರಕ್ತ ಸಿಗ್ತೈತೆ ಅಂತ ತೋರಿಸುತ್ತೆ ರಕ್ತದಾನ ಶಿಬಿರ. ಹೇಳ್ತಿರ್ತೀನಿ ಈಗೆಲ್ಲ ಊರಲ್ಲೆಲ್ಲ ಅವ್ರ ಆಕ್ಸಿಡೆಂಟು ಆಗಿ ಆಲ್ಮೋಸ್ಟ್ ನಾವು ಇನ್ನೊಬ್ಬರಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕಿಂತ ಈ ಟಾರ್ ರೋಡ್ಗಳಿಗೆ ಬ್ಲಡ್ ಡೊನೇಟ್ ಮಾಡಿ ಅಂದ್ರೆ ಹೋಗಿ ಗುದ್ದುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು, ಹೋಗಿ ಯಾವ್ದಾರ ಗುದ್ದುದು ಇಲ್ಲ ಯಾವ್ದಾರ ಹೋಗಿ ಚುಚ್ಚುದು ನಾವು ರಕ್ತ ಎಲ್ಲ ರೋಡಿಗೆ ಚೆಲ್ಲೋದು. ರಕ್ತ ಅದೆಷ್ಟು ಮುಖ್ಯ ಅಂದ್ರೆ ಅದು ಎಷ್ಟು ಸತ್ಯ ಅಂದ್ರೆ ಇಟ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್. ಅದನ್ನಷ್ಟು ತಲೆಗಿರ್ಬೋದು. ಯಾರೋ ಒಂದು ಇಂಡಸ್ಟ್ರಿಯಾಗಿ ಹೋಗಿ ನಾವು ರಕ್ತ ತಯಾರು ಮಾಡ್ಕೊಂಡು ಬರ್ತೀವಿ ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಅಥವಾ ಎಲ್ಲರ ನಮ್ಮ ಕಡೆ ₹1 ಇದ್ದೀವಿ, ಒಂದು ಮಷಿನ್ ತೊಗೊಂಡು ಬಂದೀನಿ, ಮಷೀನಿಗೆಲ್ಲ ಬಂದವೆ, MRI ಮಷಿನ್ಸ್ ಅದಾವೆ, ಎಲ್ಲ ಮಷಿನ್ಸ್ ಅದಾವೆ. ಬ್ಲಡ್ನ ಕ್ರಿಯೇಟ್ ಮಾಡೋ ಮಷಿನ್ಸ್ ಜಾಸ್ತಿ ಎಲ್ಲರೂ ಸಾಧ್ಯ ಐತೆ, ಬ್ಲಡ್ನ ರೆಡಿ ಮಾಡೋ ಮಷಿನ್ಸ್ ಸಾಧ್ಯ ಇಲ್ಲ. ಬ್ಲಡ್ ರೆಡಿ ಮಾಡೋಕ್ಕೆ ಮಷಿನ್ಸ್ ಬೇಕಿಲ್ಲ, ಮನಸ್ಸಿಂದ ಸಾಕು ಬ್ಲಡ್ ತಯಾರಾಗ್ತದೆ. ಆ ಮನಸ್ಸು ನಮ್ಮಲ್ಲಿ ಮುಖ್ಯ ಮಾಡಲಿ ಅಂತ ಈ ಕಾರ್ಯ ಜಾತ್ರೆಗಿಂತ ವರ್ಷ ನಾವಂತೂ ಧಾಮ್ ಧೂಮ್ ಅಂದೇನೆ ಈ ಸೋಷಿಯಲಿ ಕೆಲಸ ಮಾಡಲಿಲ್ಲ ಆಗುತ್ತೆ. ಜೊತೆಗೆ ನಮ್ಮ ಫೌಂಡೇಶನ್ ಜೋಡಿಸಿ ಒಳ್ಳೆ ಕೆಲಸ ಮಾಡಕತ್ತಾರೆ ಅಂತ ಹೇಳಿ ಅಲ್ಲಿ ಭಾಳ ಜನ ಬರ್ತಾರೆ. ನಮ್ಮ ಕಡೆ ಕಾರ್ ತಂದು ಲೇಟ್ ಆಗಿದ್ದಪ್ಪ ಅಂತ ಸ್ಕೂಟಿನ ಫೌಂಡೇಶನ್ ಹಾಗೂ ವಿಶ್ವಕರ್ಮ ಸಮಾಜ ಹಾಗೂ ಶ್ರೀ ಖಾಸ್ಕತೇಶ್ವರ ಎನ್ಸಿಸಿ ಈ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಅಜ್ಜನ ಜಾತ್ರೆಯೊಳಗೆ, ಖಾಸ್ಕತೇಶ್ವರ ಅಜ್ಜನ ಜಾತ್ರೆಯೊಳಗೆ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಕ್ಕೆ ಊರಿನ ಎಲ್ಲ ಬಹಳಷ್ಟು ಯುವ ಜನತೆ ಕಾಳಿಕಾ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅನಂತರ ರಕ್ತದಾನ ಮಾಡುವುದು ಮಹಾಪುಣ್ಯ ಎನ್ನುವಂಥದ್ದು ಅರಿವು ಜನಜಾಗೃತಿ ಆಗಿದೆ. ಈ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಕಳೆದ 3-4 ದಿನಗಳಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಪತ್ರಿಕೆಗಳಲ್ಲಿ ನೋಡಿಕೊಂಡಿದ್ದಾರೆ. ಅನಂತರ ಇದು ಅಪರೂಪವಾಗಿರುವಂಥ ರಕ್ತದಾನ ಶಿಬಿರ ಅಂದರೆ 4-5 ಮಂದಿ ಇರುವಂಥ ಶಿಬಿರ ಆಗಿರ್ತಿತ್ತು. ಆದರೆ ಇವತ್ತು 100 ಜನ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಂಥ ಪತ್ರಿಕಾ ಮಾಧ್ಯಮದವರಿಗೂ, ಅನಂತರ SK ಕಾಲೇಜು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು, NCC ಕ್ರೆಡಿಟ್ ಎಲ್ಲ ಬಂದಿದ್ದಾರೆ. ಅನಂತರ ಅವರ NCC ಆಫೀಸರ್ ಆಗಿರುವಂಥ ಮಿಸ್ಕಿನ್ ಸರ್ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಬಿಜಾಪುರದಿಂದ ಕೂಡ ನಾವು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ರಕ್ತದಾನ ಮಾಡುವಂಥದ್ದು ಎಂಥದ ಪುಣ್ಯ ಅನ್ನುವಂಥ ಅರಿವು ಎಲ್ಲರಿಗೂ ಮೂಡಿದೆ. ಅದಕ್ಕೋಸ್ಕರ ಇಷ್ಟು ಜನ ದೂರದ ಊರುಗಳಿಂದ ತಾಳಿಕೋಟೆ ಎಲ್ಲ ಮೂಲೆಗಳಿಂದ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಜನ ಜಾಗೃತಿ ಮೂಡಿಸುವಂಥ, ಅನಂತರ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಳ್ಳುವಂಥ ದಿಶೆಯೊಳಗೆ ನಾವು ಸಾವು ನೋವಿಗೆ ತುತ್ತಾಗ್ತಿರುವಂಥ ಸಂದರ್ಭದೊಳಗೆ ರಕ್ತದಾನ ಮಹಾಪುಣ್ಯ ಅನ್ನುವಂಥದ್ದು ಅರಿವು ಎಲ್ರಿಗೂ ಮೂಡ್ತಾ ಇದೆ. ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂಥ ಸರ್ವರಿಗೂ ಕೂಡ ಒಳಿತಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು